ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಡಿಸೆಂಬರ್ 31 ವಿಡಿಯೋ, ಅಂದರೆ ನ್ಯೂ ಇಯರ್ ಹಿಂದಿನ ದಿವಸ ಇದಕ್ಕೆ ಹೋಗ್ತಾ ಇದ್ದು, ಧರ್ಮಸ್ಥಳಕ್ಕೆ ಹೋಗ್ತಾ ಇರಬೇಕಾದ್ರೆ ನಾನು ಈ ವಿಡಿಯೋ ಮಾಡಿದ್ದು. ಧರ್ಮಸ್ಥಳದಲ್ಲಿ ಪ್ರತಿ ವರ್ಷವೂ ಡಿಸೆಂಬರ್ 31 ತುಂಬ ಚೆನ್ನಾಗಿ ಪೂಜೆಗಳು ಮಾಡ್ತಾರೆ. ಅಂದರೆ ಕೈಲಾಸನೇ ಭೂಮಿಗೆ ಬಂದಿದೆಯೇನೋ ಅನ್ನೋ ಥರ ಮಂಜುನಾಥ ಸ್ವಾಮಿನ ಶಿವನ ಆರಾಧನೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆದರೆ ನಮಗದು ಗೊತ್ತಿರಲಿಲ್ಲ. ಇಷ್ಟೆಲ್ಲ ಪೂಜೆಗಳು ಪ್ರತಿ ವರ್ಷ ಇನ್ನೇನು ಅಣ್ಣ ಅಂತೂ ಒಂದು 40-50 ವರ್ಷದಿಂದ ಹೋಗ್ತಾನೆ ಇದ್ದಾರೆ ದೇವಸ್ಥಾನಕ್ಕೆ. ಅಣ್ಣಂಗದು ಗೊತ್ತಿರಲಿಲ್ಲ. ಹಾಗಾಗಿ ಇವಾಗ ಒಂದು 2-3 ವರ್ಷದಿಂದ ಅಣ್ಣನ ಗೊತ್ತಾಗಿದ್ದು. ಈ ಹೋದ ವರ್ಷದಿಂದ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಡಿಸೆಂಬರ್ 31 ಹೋಗಿ ಹೊಸ ವರ್ಷಕ್ಕೆ ನ್ಯೂ ಇಯರಲ್ಲಿ ಅಲ್ಲೇ ಇರೋದು. ಇವಾಗಿನ ನ್ಯೂ ಇಯರಲ್ಲಿ ಅಲ್ಲಿ ಇಲ್ಲಿ ಹೋಗಿ ಆ ಥರ ಎಂಜಾಯ್ ಮಾಡೋ ಬದಲು ಈ ಥರ ದೇವಸ್ಥಾನಗಳಿಗೆ ಹೋದರೆ ತುಂಬಾ ಒಳ್ಳೆಯದು. ಅಂದರೆ ಅಣ್ಣ ಒಂದೇ ಮಾತು ಹೇಳಿದ್ದು, ಸಿರಿತನ ಇರೋರು ಯಾವತ್ತೂ ಏನು ಇಲ್ದಿರೋರ ಥರ ನಾವು ಹಾಗೆ ಮೆರಿಬೇಕು ಈಗ ಮೆರಿಬೇಕು ಅಂತ ಹೇಳ್ಕೊಳ್ಳೋದೇ ಇಲ್ಲ ಕಣೋ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನನಗೆ ಅರ್ಥ ಆಗಿದ್ದು ಒಂದೇನೇ, ಇರೋರು ಯಾರೂ ಮೆರಿಯಲ್ಲ. ನ್ಯೂ ಇಯರ್ ಅಂತಂದರೆ ಕುಡಿಯೋದು ಮೋಜು ಮಸ್ತಿ ಈ ಥರ ಇರುತ್ತಲ್ಲ, ಆ ಥರ ಎಲ್ಲ ಇಲ್ಲವೇ ಇಲ್ಲ. ಅಲ್ಲಿ ಬರೋರೆಲ್ಲ ಪ್ರತಿಯೊಬ್ಬರು ದೊಡ್ಡವರೇ ಆಗಿರ್ತಾರೆ. ಎಷ್ಟು ಚೆನ್ನಾಗಿ ಅಲ್ಲಿ ಪೂಜೆಗಳಿಗೆ ಇಡೀ ರಾತ್ರಿ ಕೂತು ದೇವರು ಪೂಜೆಗಳು ಮಾಡ್ಬೇಕಾದ್ರೆ ಕೂತು ಅಲ್ಲಿ ಭಾಗವಹಿಸ್ತಾರಲ್ಲ, ಅದು ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ನಾನಂತೂ ಪ್ರತಿ ವರ್ಷವೂ ಡಿಸೆಂಬರ್ 31 ನಾನಲ್ಲಿ ಹೋಗ್ತೀನಿ ಧರ್ಮಸ್ಥಳಕ್ಕೆ ಅಂತ ಅಣ್ಣ ಹೇಳಿದ್ರು. ಅಂದರೆ ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗೆ ಅಣ್ಣ ನಮ್ಗೆ ಹೇಳಿದರು. ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ಧರ್ಮಸ್ಥಳದಲ್ಲಿ ರಾತ್ರಿ ಟೈಮ್ ಅಂದರೆ ಡಿಸೆಂಬರ್ 31 ಇಷ್ಟು ವಿಜೃಂಭಣೆಯಿಂದ ಪೂಜೆ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಮಂತ್ರಗಳು ಎಷ್ಟು ಚೆನ್ನಾಗಿ ಪೂಜೆಗಳು ಮಾಡ್ತಾರೆ ಅಂತಂದರೆ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ವೇನೋ, ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಪೂಜೆ ಮಾಡೋದು. ಹೋದ ವರ್ಷ ಮತ್ತು ಈ ವರ್ಷ ನಮಗೆ ಹೋದ ವರ್ಷದಿಂದನೇ ಗೊತ್ತಾಗಿದ್ದು. ಇನ್ನು ಇವಾಗೂ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ವಿಷಯ. ಆದಷ್ಟು ಜನ ನೋಡಿ ಈ ಥರ ನಾವು ಅಲ್ಲಿ ಇಲ್ಲಿ ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋ ಬದಲು ಈ ಥರ ದೇವಸ್ಥಾನಗಳಿಗೆ ಹೋಗಿ ಈ ಥರ ದೇವ್ರ ಪೂಜೆಯಲ್ಲಿ ಭಾಗವಹಿಸಿದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ಲ. ಮನಸ್ಗೂ ನೆಮ್ಮದಿ, ಆರೋಗ್ಯಕ್ಕೂ ಒಳ್ಳೆಯದು. ಏನೋ ಒಂಥರ ಇವಾಗ ನಮ್ಗೆ ಏನೇ ಒಂದು ಕೆಟ್ಟದ್ದು ಅನ್ನೋದಿದ್ರೂ ಅದರಿಂದ ತುಂಬಾ ಒಳ್ಳೆಯದಾಗುತ್ತಲ್ವ. ಅಣ್ಣನ ಫ್ರೆಂಡ್ಸ್ಗಳು ತುಂಬ ಜನ ಸಿಕ್ಕಿದ್ರಂತೆ. ಅದರಲ್ಲಿ ಭಾನು ಆಫೀಸ್ಗೆ ಹೋಗುತ್ತಲ್ವ, ಫಸ್ಟು ಅಂದರೆ ಇಂಟರ್ನ್ಶಿಪ್ ಮಾಡ್ತಾಯಿತ್ತಲ್ಲ ನಾರಾಯಣ ಸ್ವಾಮಿ ಅಂತ ಲಾಯರು, ಅವರು ಸಿಕ್ಕಿದ್ರಂತೆ. ಅಂದರೆ ಅವ್ರಿಗೆ ಅಣ್ಣನ ಪರಿಚಯ ಇಲ್ಲ ಮತ್ತು ಅಣ್ಣನ ನೋಡಿರಲಿಲ್ಲ. ಆದರೆ ಅಣ್ಣ ಅವರು ನೋಡಿದರು. ಭಾನುನ ಕರ್ಕೊಬರೋದಕ್ಕೆ ಆಫೀಸ್ ಹತ್ರ ಹೋಗೋದಲ್ಲ, ಅವಾಗ ಅವ್ರು ನೋಡಿದ್ದು. ಅಣ್ಣನೇ ಹೋಗಿ ಮಾತಾಡ್ಸಿದ್ರಂತೆ. ಅವ್ರು ಪಾಪ ಭಾನು ಹೆಸ್ರು ಹೇಳಿದ ತಕ್ಷಣವೇ ಅವ್ರು ತುಂಬ ಖುಷಿಯಾಗಿ ಅಣ್ಣನ ಆಮೇಲೆ ಫೋನ್ ಮಾಡಿದ್ರು ಮನೆಗೆ. ಭಾನುಗೆ ಫೋನ್ ಮಾಡಿಬಿಟ್ಟು ನಿಮ್ಮಪ್ಪ ಸಿಕ್ಕಿದ್ದಾರಮ್ಮ ಅಂತೆಲ್ಲ ಹೇಳಿ ಮಾತಾಡ್ತಾಯಿದ್ರು. ಯಾಕೆ ನೀನು ಆಫೀಸ್ ಕಡೆ ಬಂದಿಲ್ಲ, ಕಾಲೇಜ್ ಮುಗೀತಲ್ಲ ನಿಂದು, ಬರಬೇಕಲ್ವ ಆಫೀಸ್ ಹತ್ರ ಅಂತೆಲ್ಲ ಕರೀತಾ ಇದ್ರು. ಭಾನು ಆಮೇಲೆ ಹೇಳ್ತಾ ಇತ್ತು, ಇಲ್ಲ ಸರ್ ಬರ್ತೀನಿ, ಅಂದರೆ ನಾನು ಟ್ರಿಪ್ಗಳೆಲ್ಲ ಹೋಗಿ ಬರ್ತಾಯಿದ್ವಿ, ಹಾಗಾಗಿ ಬರೋಕ್ಕಾಗಿಲ್ಲ, ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ ಸರ್ ಅಂತ ಹೇಳ್ತಾ ಇತ್ತು. ಅಣ್ಣಂಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ. ಅಣ್ಣವ್ರು ಹೋಗಿದ್ದೆ, ಅವರು ಬರೀ ಫ್ರೆಂಡ್ಸ್ಗಳು ಹೋಗಿದ್ರಲ್ವ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ನಮ್ಮ ಅಣ್ಣ. ನಮ್ಮ ಅದಕ್ಕೆ ಅಂತ ಅದನ್ನು ಹೇಳ್ತಾ ಇತ್ತು, ಈ 2025 ಎಷ್ಟು ಟ್ರಿಪ್ ಹೋಗಿದ್ದೀರಾ ನೀವು ಅಂತೆಲ್ಲ ಅದಕ್ಕೆ ಇದು ಮಾಡ್ತಾಯಿದ್ರು. ನಮ್ಮನ್ನು ಮಾತ್ರ ಎಲ್ಲೂ ಕರ್ಕೊಂಡೋಗಿಲ್ಲ, ಧರ್ಮಸ್ಥಳಕ್ಕೊಂದಕ್ಕೆ ನೀವು ಕರ್ಕೊಂಡೋಗಿರೋದು, ಮಂತ್ರಾಲಯಕ್ಕಾದರೂ ಕರ್ಕೊಂಡೋಗಿ ಅಂತ ಹೇಳ್ತಾಯಿತ್ತು ಅಣ್ಣ. ಸರಿ ಬರ್ತೀನಿ, ಬಂದಿದ್ದಾದ್ಮೇಲೆ ಹೋಗೋಣ ಮಂತ್ರಾಲಯಕ್ಕೆ ಅಂತ ಹೇಳಿದ್ರು. ಏನು ಅಂತಲೇ ಗೊತ್ತಿಲ್ಲ, ನನ್ನ ರಾಯರು ಕರ್ಸ್ಕೋತಾನೇ ಇಲ್ಲ, ನಾವು ಹೋಗೇ ಇಲ್ಲ ಮಂತ್ರಾಲಯಕ್ಕೆ. ಈ 2026 ಈ ಜಾನ್ವರಿ ತಿಂಗಳಲ್ಲಿ ಹೋಗಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀರಿ. ನೋಡೋಣ, ರಾಯರ ಆಶೀರ್ವಾದ ಇದ್ದರೆ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ. ದೇವಸ್ಥಾನ ಮಂಜುನಾಥ ಸ್ವಾಮಿನಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ನಮ್ಮಣ್ಣ ಅಂತೂ ಮಂಜುನಾಥ ಸ್ವಾಮಿ ವರಪ್ರಸಾದದಿಂದಲ್ಲ ಹುಟ್ಟಿರೋದು. ಹಾಗಾಗಿ ಅಣ್ಣ ತುಂಬ ಅಂದರೆ ಮಗುವಿಂದನೂ ವರ್ಷಕ್ಕೊಂದೊಂದು ಸಾರಿ ಅಮ್ಮ ಅವಾಗ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಆಮೇಲೆ ಅಣ್ಣನೇ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು ವರ್ಷಕ್ಕೆ ಸತಿ ಹೋಗ್ತಾಯಿದ್ರು. ಆಮೇಲೆ ವರ್ಷದಲ್ಲಿ 3-4 ಸಾರಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗಂತೂ ಯಾವಾಗ ಅಣ್ಣಂಗೆ ಮನಸ್ಸಾಗುತ್ತೋ ಅವಾಗೆಲ್ಲನೂ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನಮ್ಮನ್ನು ಕರ್ಕೊಂಡು ಹೋಗೋದು ವರ್ಷಕ್ಕೊಂದೇ ಸತಿ, ಅದರಲ್ಲೂ ಕಾರ್ತಿಕ್ ಮಾಸದಲ್ಲಿ ಮಾತ್ರ ಕರ್ಕೊಂಡು ಹೋಗೋದು. ನೋಡ್ತಾ ಇದ್ದರೆ ದೇವರೇ ಭೂಮಿಗೆ ಬಂದಿದೆಯೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅಷ್ಟು ಚೆನ್ನಾಗಿ ಪೂಜೆಗಳು ನಡೀತಾ ಇದೆ. ಅಣ್ಣ ಅಲ್ಲಿರ್ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಮಗಂತ ಅವಾಗ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು.
ನೈಟ್ ದರ್ಶನ ಎಲ್ಲ ಮುಗಿಸಿ ಮತ್ತು ಬೆಳಗ್ಗೆ ಹೋಗಿ ಬೆಳಗ್ಗೆನೂ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಒಂದು 4:15 5 ಗಂಟೆ ಆಗಿತ್ತು. 5 ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಟ್ರು. ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ ನ್ಯೂ ಇಯರಲ್ಲಿ ಅಂತ ಹೇಳಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ಮಾಡಿ ನಾವು ಅಲ್ಲೇ ಹೋಗಿದ್ದು ಅನ್ನೋ ಥರನೇ ನಮ್ಗೆ ಫೀಲ್ ಆಯಿತು. ಆ್ಯಂಡ್ ನಾನು ಹೊಸ ವರ್ಷ ಅಂತ ಅಂದ್ಬಿಟ್ಟು ನೈಟ್ ಮನೆಗೆ ಬರೋ ಅಷ್ಟರಲ್ಲಿ, ನೈಟ್ ಅಲ್ಲ ಸಂಜೆ ನಾವು 4:15 5 ಗಂಟೆಗೆಲ್ಲ ಮನೆಗೆ ಬಂದರು. ನಾವು ಹೇಗೂ ಇನ್ನು ಹೊಸ ವರ್ಷ ಪೂಜೆ ಎಲ್ಲ ಮಾಡಿದ್ವಲ್ಲ, ಹಾಗೆ ಪ್ರಸಾದ ಎಲ್ಲ ಇತ್ತು, ಪೂಜೆ ಮಾಡೋದು. ಅಣ್ಣ ಹೋದಾಗೆಲ್ಲ 5-6 ಪ್ರಸಾದ ತೊಗೊಬರ್ತಾನೆ ಇರುತ್ತೆ. ಯಾರನ್ನ ಧರ್ಮಸ್ಥಳಕ್ಕೆ ಹೋದಾಗ ಪ್ರಸಾದ ತೊಗೊಬಂದರೆ ಒಂದೊಂದು ಫುಲ್ ಸೆಟ್ ತೊಗೊಬಂದ್ಬಿಡುತ್ತೆ. ಈ ಸತಿ ಮಂಜುನಾಥ ಸ್ವಾಮಿನ ಕರ್ಕೊಂಡು ಬಂದಿದ್ರು ಅಣ್ಣ. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ದೊಡ್ಡ ಫೋಟೋ ಇತ್ತು ಫ್ರೇಮು, ಈ ಸತಿ ಸ್ವಲ್ಪ ಚಿಕ್ಕ ಫ್ರೇಮು. ಮನೆ ತುಂಬ ಬರೀ ಮಂಜುನಾಥ ಸ್ವಾಮಿ ಕೂಡ ಇದ್ದಾರೆ ನಮ್ಮ ಮನೆಯಲ್ಲಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.